ನೋಡಿ, ಈ ಶುಕ್ರವಾರ ಗಾಂಧಿನಗರಕ್ಕೆ ಅಜಯ್ ರಾವ್ ಕೃಷ್ಣ ಸರ್ ತುಂಬ ಹಳೆ ಆ್ಯಕ್ಟರು. ಇಂಥವ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ತುಂಬ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಂಥವ್ರು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಕೊಡುಗೆ ಇದೆ ಇವ್ರದ್ದು. ತುಂಬ ನೀವು ನೋಡ್ತಾ ಇರ್ಬೋದು, ಹಳೆ ಸಿನಿಮಾಗಳಲ್ಲಿ ಇವಾಗಲೂ ಕೂಡ ಲವ್ ಅನ್ನೋಕ್ಕೆ ನಾಂದಿ ಆಡಿದವ್ರು ಇವರು. ಪ್ರತಿಯೊಂದು ನೋಡಿ, ನಾನು ಇವತ್ತು ಯಾರಾದರೂ ಒಬ್ಬ ಲವ್ ಫೇಲರ್ ಆದರೆ ಫಸ್ಟು ಸ್ಟೇಟಸ್ ಹಾಕೊಳ್ಳೋದೇ ಇವ್ರ ಸಾಂಗ್ಗಳು. ಪ್ರತಿಯೊಬ್ಬರು ನೋಡಿ, ಅಷ್ಟು ಒಳ್ಳೆ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಯಾಕೆಂದರೆ ತುಂಬ ದಿನಗಳಾದ ತಕ್ಷಣ ಬಂದಿದ್ದಾರೆ ಇಂಡಸ್ಟ್ರಿಗೆ. ಬಟ್ ತುಂಬ ಖುಷಿ ಅನಿಸುತ್ತೆ, ಯಾಕೆಂದರೆ ನಾವೆಲ್ಲ ಹುಡುಕಾಡ್ತಾ ಇದ್ವಿ ಎಲ್ಲೋದ್ರು ನಮ್ಮ ಅಜಯ್ ರಾಜ್ ಕೃಷ್ಣ ಸರ್ ಅಂತೇಳಿ. ತುಂಬ ಬೇಜಾರಾಗದು ನಮಗೆಲ್ಲೋ. ನನಗೆ ಇವತ್ತು ತುಂಬ ಖುಷಿ ಆಯಿತು, ಗಾಂಧಿನಗರಕ್ಕೆ ಬಂದಿದ್ದಾರೆ. ಬಟ್ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಕಂಟೆಂಟ್ ಏನು ಗೊತ್ತಾ, ತುಂಬ ಚೆನ್ನಾಗಿದೆ. ಫುಲ್ ಸಿನಿಮಾ ಹೇಳೋಕ್ಕಾಗಲ್ಲ, ಸಿನಿಮಾ ಬಂದು ಎಲ್ಲರೂ ನೋಡಬೇಕು. ಕ್ಲೈಮ್ಯಾಕ್ಸಲ್ಲಿ ಹೇಳ್ತೀನಿ, ಅಣ್ಣ ತಂಗಿ ಸೆಂಟಿಮೆಂಟ್ ಇದೆ. ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರ್ಸುತ್ತೆ ನೋಡಿ. ರಕ್ತ ಹಂಚ್ಕೊಂಡು ಹುಟ್ಟಿರೋರು ಇವತ್ತು ಎಲ್ಲೆಲ್ಲೋ ಅಣ್ಣ ತಂಗಿ ಸಂಬಂಧ ಬಾಂಧವ ಆ ಥರ ಭಾವನೆಗಳೇ ಇಲ್ಲ ನೋಡಿ. ಒಂದು ಎತ್ತ ತಾಯಿ ಅಂತ ಸಾಕಲ್ಲ, ಅನಾಥಾಶ್ರಮಗಳು ಸೇರ್ತಾರೆ. ಅಂಥದ್ರಲ್ಲಿ ಮಲತಾಯಿಗೋಸ್ಕರ ಏನೆಲ್ಲ ಮಾಡ್ತಾನೆ, ತಂಗಿಗೋಸ್ಕರ. ಬಟ್ ಅದನ್ನೇ ಹೇಳೋದು, ಜೀವನದಲ್ಲಿ ತುಂಬ ದೊಡ್ಡ ಸಿನಿಮಾ ಬಂದಿದೆ ರಾಧೆ ಸಿನಿಮಾ. ಫಸ್ಟ್ ಸಿನಿಮಾ ನೋಡಿ. ಈ ಸಿನಿಮಾ ಮುಖಾಂತರ ಹೇಳೋದೇನೆಂದರೆ, ಮನುಷ್ಯನಲ್ಲಿ ಕೆಟ್ಟದ್ದನ್ನು ತುಂಬ ಜನ ಫೋಕಸ್ ಮಾಡ್ತಾರೆ, ಒಳ್ಳೆಯದನ್ನು ಯಾರು ಫೋಕಸ್ ಮಾಡಲ್ಲ. ಮನುಷ್ಯ ಕೆಟ್ಟವನಾಗಬೇಕು ಅಂದರೆ ಅವ್ನ ಹಿಂದೆ ಒಳ್ಳೆ ಕೆಲಸನ ಕೆಟ್ಟ ಕೆಲಸ ಮಾಡೋ ಥರ ಮಾಡಿರ್ತಾರೆ ಪ್ರತಿಯೊಬ್ಬರು. ಸರ್ ಎಲ್ಲ ಇಷ್ಟ ಇದೆ ಸರ್. ಅಜಯ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಮತ್ತು ಶಿವರಾಜ್ ಭಟ್ರ ಆ್ಯಕ್ಟಿಂಗ್ ಇರ್ಬೋದು, ಅಣ್ಣ ತಂಗಿ ಸೆಂಟಿಮೆಂಟ್ ಇರ್ಬೋದು, ಕ್ರಿಮಿನಲ್ ಸೆಂಟಿಮೆಂಟ್ ಫೈಟ್ ಆಕ್ಷನ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಇಂಥ ಪಿಕ್ಚರ್ಗಳು ಬರ್ತಾ ಇರೋದು ಚೆನ್ನಾಗಿದೆ. ಅಣ್ಣ ತಂಗಿ ಆ್ಯಕ್ಟಿಂಗ್ ತುಂಬ ಮಾಡಿದ್ದಾರೆ. ಸಸ್ಪೆನ್ಸಾಗಿ ಇದೆ. ಕಾಲದಿಂದ ಯಾವುದು ಕೈ ತೊಗೊಬಾರ್ದು. ಅಣ್ಣ ತಂಗಿ ತುಂಬ ಸೂಪರ್ ಆಗಿದೆ. ಅಜಯ್ ರಾವ್ ಆ್ಯಕ್ಟಿಂಗ್ ಚೆನ್ನಾಗಿ